ಒಬ್ಬ ಯುವಕರ ಮೇಲೆ ನ್ಯಾಯಾಧೀಶರು ತಮ್ಮ ಅಧಿಕಾರದ ತರ್ಕವನ್ನು ತೋರಿಸ್ತಾ ಶಟ್ ಅಪ್, ಕೀಪ್ ಕ್ವೈಟ್, ಡೋಂಟ್ ಟಾಕ್, ನೀವು ಹೇಗೆ ಹೊರಡ ಪ್ರಸಂಗವನ್ನು ನಾವೆಲ್ಲ ನೋಡಿದ್ದೀವಿ. ಇಡೀ ರಾಜ್ಯದಲ್ಲೇ ಒಬ್ಬ ನ್ಯಾಯಾಧೀಶರು ಅಧಿಕಾರ ತತ್ವವನ್ನು ಈ ರೀತಿ ಬರೀತಾರ, ನ್ಯಾಯಾಧೀಶರಿಗೆ ವರ್ತಿಸ್ತಾರ ಅನ್ನೋ ದೊಡ್ಡ ಪ್ರಶ್ನೆ ಬಂದಿದೆ. ಆದ್ರಿಂದ ನಾವು ಬೆಂಗಳೂರು ವಕೀಲರ ಸಂಘದಿಂದ ಈ ನ್ಯಾಯಾಧೀಶರನ್ನ ಕೂಡಲೇ ಅಮಾನತುಗೊಳಿಸಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರದು, ನ್ಯಾಯಾಧೀಶರ ಕೆಲಸ ಮಾಡಬೇಕು ಅಂತ ಹೇಳಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ನ್ಯಾಯಾಧೀಶರ ಪರವಾಗಿ ಮಾನವ ವಕೀಲರ ಸಂಘದಲ್ಲಿ ವಕೀಲರು ತಮ್ಮ ಭಾವನೆಯನ್ನು ನ್ಯಾಯಾಧೀಶರು ಯಾವ ತಪ್ಪನ್ನು ಮಾಡಿಲ್ಲ, ಇದು ಕೇವಲ ಟ್ಯಾಂಪರ್ ವಿಡಿಯೋ, ಸುಸ್ಥಿರವಾದ ವಿಡಿಯೋ ಅಂತ ಹೇಳಿ ಅವರು ವಾದಿಸ್ತಾರೆ. ಆ ಕೇಸ್ನಲ್ಲಿ ಆ ನ್ಯಾಯಾಧೀಶರನ್ನ ಬಯಸಿಕೊಂಡಂತ ಯುವಕ ವಿನಯ್ ಇದ್ದಾರೆ. ಆ ನ್ಯಾಯಾಧೀಶರ ಹತ್ರ ಮಾತಿನ ಚಕ್ರಕ್ಕೆ ನಡೆಸಿದಂತ ಅವರ ತಾಯಿ ಇದ್ದಾರೆ, ಕವಿತಾ. ಹಾಗೂ ಅಲ್ಲಿ ನಡೆದಂತ ಪ್ರಸಂಗವನ್ನ ಇವರು ಕಟ್ತಾ ಇರುವಂತ ಮನೆ ಮೇಲೆ ಒಬ್ಬ ಪ್ಲಂಬರ್, ಕಾರ್ಪೆಂಟ್ರಿ ಕೆಲಸ, ಪ್ಲಂಬರ್ ಕೆಲಸ ಮಾಡುವಂತವರು, ನೀರು ಕೊಡೋ ಕೆಲಸ ಮಾಡುವಂತವರು ವಿಡಿಯೋದಲ್ಲಿ ಇದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಅದು ಎಲ್ಲಿಂದ ತೆಗೆದಿದ್ದಾರೆ, ಅದು ಮನೆ ಕೆಲಸ ಮಾಡ್ತಾ ಇರುವಂತ, ಈ ಮನೆ ಕಟ್ಸ್ತಾ ಇರುವಂತ ಲೇಔಟ್ ನಲ್ಲಿ ವಿಡಿಯೋದ ತುಂಬ ಹೇಗೆ ನಡೀತದೆ ಅಂತಂದ್ರೆ, ಆವತ್ತಿನ ದಿನ ಈ ಹುಡುಗ ಹೋಗ್ತಾ ಇರ್ತಾನೆ, ಒಂದು ಗಾಡಿ ಸ್ಪೀಡ್ ಆಗ್ತದೆ. ಆಗ ಏನು ಈ ಸ್ಪೀಡ್ ಅಂತ ಇಷ್ಟೇ ಕೇಳೋದು, ಏನು ಈ ಸ್ಪೀಡ್ ಮಾತಾಡಲ್ಲ, ಈ ಸ್ಪೀಡ್ ಅಂತ ನಮಗೆ ಕೈ ಸನ್ನೆಲ್ಲ ತೋರಿಸ್ತಾರೆ. ಕಟ್ಸ್ತಾರೆ ಮನೆ, ತಾಯಿ ಕಟ್ಸ್ತಾ ಇರ್ತಾರೆ, ತಾತ ಅದಕ್ಕೆ ಹಣವನ್ನು ಕೊಟ್ಟು ತಾಯಿ ಕಟ್ಸ್ತಾರೆ. ಮನೆಗೆ ಹೋದಾಗ ಫಸ್ಟ್ ಫ್ಲೋರ್ ಹೋಗಿರ್ತಾರೆ, ಅಷ್ಟೊತ್ತಿಗೆ ಕಾರ್ ವಾಪಸ್ ಬಿಳಿ ಕಾರ್ ನೋಡಿದಿರ, ನ್ಯಾಯಾಧೀಶರು ಅವರ ಗಂಡ ಇಬ್ಬರು ಕಾರ್ ವಾಪಸ್ ಬಂದಿದ ತಕ್ಷಣ ಇವ್ರು ಕರೆಸ್ತಾರೆ. ಕರೆಸ್ಬಿಟ್ಟು ಉಳಿದ ಪ್ರಸಂಗವನ್ನು ನೀವು ಪೂರ್ತಿ ನೋಡಿದ್ದೀವಿ, ಏನೇನು ನಡೆದಿದೆ. ಇವ್ರನ್ನ ಬೈತಾರೆ, ಹಿಂದಿರೋ ಮಾತಿಗೆ ಹೇಳ್ತಾರೆ, ನೀವು ಯಾಕೆ ಹೆಲ್ಮೆಟ್ ಹಾಕಿರಲಿಲ್ಲ ಅನ್ನೋ ಪ್ರಶ್ನೆ ಕೇಳ್ತಾರೆ. ಆದರೆ ಇವ್ರು ಕೇಳ್ತಾನೆ, ನೀವು ಬೆಲ್ಟ್ ಹಾಕಿರ್ಲಿಲ್ವಲ್ಲ ಅಂತ. ಇವತ್ತು ನ್ಯಾಯಾಧೀಶರನ್ನ ರಾಜಕೀಯದವ್ರನ್ನ ಪ್ರಶ್ನೆ ಮಾಡ್ಬೋದು ನಾವು ಇವತ್ತಿನ ಸಮಾಜದಲ್ಲಿ. ಹೋಗಿ ಬಿಡಪ್ಪ, ನಾನು ಬೆಲ್ಟ್ ಹಾಕೋತೀನಿ ಅಂತಾರೆ. ಆದರೆ ನ್ಯಾಯಾಧೀಶರನ್ನ ಅವ್ರ ಕುಟುಂಬವನ್ನ ನಾವು ಪ್ರಶ್ನೆ ಮಾಡೋದಕ್ಕಾಗ, ನೀನು ಬೆಲ್ಟ್ ಹಾಕಿಲ್ಲ ಅಂತಂದ್ರೆ ನೀನು ಯಾರನ್ನು ಕೇಳೋದಕ್ಕೆ ಬೆಲ್ಟ್ ಹಾಕೋದು, ನೀನು ಹೆಲ್ಮೆಟ್ ಹಾಕಿದ್ಯಾ, ಕೇಸ್ ಹಾಕ್ಸ್ತೀನಿ. ಇದಾದ್ಮೇಲೆ ಭಾರಿ ಬೈಕಿಂದ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೀವು ನೋಡಿದಿರ, ಹಿಂದೆ ತೋರಿಸ್ಕೊಂಡು. ಆದರೆ ಒಂದು ದುರ್ವರ್ತನೆ ಅಥವಾ ಅಧಿಕಾರದ ದರ್ಪ ಏನಂತಂದ್ರೆ, ಅಲ್ಲಿ ಒಬ್ಬ ಪಿಸಿ ಬರ್ತಾನೆ, ಇವ್ರು ಹೊಡಿತಾರೆ ಯುವಕರಿಗೆ. ಸಾಮಾನ್ಯ ಮನುಷ್ಯರ ಪಾಡ ನೋಡಿ ನಮ್ಮ ದೇಶದಲ್ಲಿ, ಅದರಿಂದ ನಮ್ಮ ದೊಡ್ಡ ಭಯ ಮುಗಿಯುತ್ತೆ ನಮ್ಮ ರಕ್ತ. ಒಬ್ಬ ಪಿಸಿ ಬಂದು ಅವರ ಮಾರ್ಗದರ್ಶನದಲ್ಲಿ ಇರುವಂತ ಒಬ್ಬ ಪಿಸಿ ಬಂದು ಇವ್ರನ್ನ ಕಾಪಾಡಬೇಕು. ಸಾರಿ ಕೇಳೋದಕ್ಕೆ ಹೋದ, ಸಾರಿ ನಾನು ದಯವಿಟ್ಟು ಬಿಡಿ ಅಂತ ಕೇಳೋದಕ್ಕೆ ಕಾಪಾಡಬೇಕು. ಇದಾದ ನಂತರ